ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಗೌರಿ. ಚಳಿಗಾಲ ಅಂತೂ ಬಂತು. ಚಳಿ ಮಾತ್ರ ಎಲ್ಲರಿಗೂ ಈಕ್ವಲ್. ಆದ್ರೆ ಎಲ್ಲರ ಮನೆಯೊಳಗೂ ಡಯಾಬಿಟಿಕ್ ಪೇಷಂಟ್ಸ್ ಅದಾರ, ಹಾರ್ಟ್ ಪೇಷಂಟ್ಸ್ ಅದಾರ, ಹೈಪರ್ ಕೊಲೆಸ್ಟ್ರಿಮಿಯಾ ಪೇಷಂಟ್ಸ್ ಅದಾರ, ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರು ಅದಾರ. ಬಟ್ ಎಲ್ಲರಿಗೂ ಆಸೆ ಇರ್ತದಲ್ಲ, ಸಾಯಂಕಾಲ ಆದ ತಕ್ಷಣ ಏನಾದರೂ ಚಹಾ ಜೊತೆಗೆ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂಥೇಳಿ. ಆ ಆಸೆ ಏನಾದರೂ ಮಾಡಬೇಕಲ್ಲ, ಅವಾಗ ನಮಗೇನು ನೆನಪಾಗ್ತದೆ? ಬಜಿ, ಮಿರ್ಚಿ ಇಂಥವೆಲ್ಲ ನೆನಪಾಗ್ತಾವೆ. ಅದನ್ನೆಲ್ಲ ಬಿಡ್ರಿ. ನೋಡ್ರಿ, ಇಂಥ ಒಂದು ಸಾಬುದಾನಿ ಮತ್ತು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಬಹಳ ಕ್ರಿಸ್ಪಿಯಾಗಿರುವಂತಹ ಖಾರ ಕುಕೀಸನ್ನು ರೆಡಿ ಮಾಡೋದನ್ನು ತೋರಿಸ್ತೇನೆ. ವೆಲ್ಕಮ್ ಟು ಆಯುರ್ ಕಿಚನ್. ನೋಡಿರಿ, 1 ಕಪ್ ನಾನು ಸಾಬುದಾನಿ ತೊಗೊಂಡೀನಿ. ಸರಿಯಾಗಿ ಇವನ್ನ ಹುರ್ಕೋಬೇಕು. ಹುರಿಯೋದ್ರೊಳಗೆ ಇರ್ತದೆ. ಯಾಕಂದ್ರೆ ನೀವು ಸರಿಯಾಗಿ ಹುರಿದ್ರಿ ಅಂದ್ರೆ ಅವು ಅರಳಾದಂಗೆ ಆಗ್ತಾವೆ. ಅಂಟು ಹುರಿತಿರಲ್ಲ ಹಂಗೆ ಆಗ್ತಾವೆ. ನೋಡ್ರಿ, ಇವು ಕೂಡ ಅರಳಾದಂಗೆ ಆಗ್ತಾವೆ. ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಸೈಜ್ ದೊಡ್ಡ ಹಾಕಾವು. ಒಂದೊಂದು ಬೌಲಿಗೆ ಹಾಕ್ಕೊಳ್ರಿ. ಈ ರೀತಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು 1 ಟೀ ಸ್ಪೂನ್ ನಾವು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಅವನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋಂಗೆ ಹುರ್ಕೋಬೇಕು. ಹೊತ್ತಬಾರ್ದು. ಅದನ್ನು ಈಗ ಅದೇ ಬೌಲಿಗೆ ಸೇರಿಸ್ಕೊಳ್ರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಪ್ರೋಟೀನ್ ಪೌಡರ್, ಯಾವ್ದು ಹೇಳ್ರಿ? ಸತ್ತು ಪೌಡರ್. ಅಂದರೆ 1 ಕಪ್ ನಾನು ಬೇಸನ್ ಪೌಡ್ರನ್ನು ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಹುರಿಲಿಕ್ಕತ್ತೀನಿ. ಅದ್ರದ್ದು ಕಚ್ಚಾ ಹೋಗಬೇಕು. ಹಂಗೆ ಹುರ್ಕೊಂಡು ಕಲರ್ ಚೇಂಜ್ ಆದಮೇಲೆ ಅದೇ ಬೌಲ್ಗೆ ನೀವು ಸೇರಿಸ್ಕೊಳ್ರಿ. ಇವು 3 ಇಂಗ್ರೀಡಿಯೆಂಟ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಓಕೆ, ಅದು ನಿಮ್ಮ ಟೇಸ್ಟಿಗೆ ಹೆಂಗೆ ಬರ್ತದೋ ಹಂಗೆ ಮಾಡ್ಕೊಳ್ರಿ. 1 ಟೀ ಸ್ಪೂನ್ ನಾನು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡೀನಿ ಮತ್ತು 1 ಟೀ ಸ್ಪೂನ್ ಚಾಟ್ ಮಸಾಲ ಪೌಡ್ರನ್ನು ಹಾಕ್ಕೊಂಡೇನಿ. ಬಹಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇನಿ. ಮತ್ತು ಕಸೂರಿ ಮೇಥಿ, ನೋಡಿರಿ, ಇದು ಎಲ್ಲ ಕಡೆ ಸಿಗ್ತದೆ. ಮೆಂತ್ಯ ಕಾಳಿನಂಗೆ ಇದು ಕೂಡ ಒಣಗಿದ ಕಸೂರಿ ಮೇಥಿ ಇರ್ತದೆ, ಅದನ್ನ ಹಾಕ್ಕೊಂಡೇನಿ. ನಾವು ಹಸಿ ಖಾರ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿರ್ತೀವಿ ಅಂತ ಹೇಳಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ನೀವು ಸರಿಯಾಗಿದ್ದನ್ನ ಕಲಿಸ್ಕೊಡ್ರಿ. ಯೂನಿಫಾರ್ಮ್ ಆಗಿದ್ದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನೀವು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಪಲ್ಸ್ ಮೋಡೊಳಗೆ ಇಟ್ಕೊಂಡು ಆಮೇಲೆ ಇದಕ್ಕೆ ನೀವು ಆ್ಯಕ್ಟಿವೇಟೆಡ್ ಈಸ್ಟನ್ನು ಸೇರಿಸ್ಕೋಬೇಕು. ನಾನು ಮೊದಲ ಮಾಡಿ ಇಟ್ಕೊಂಡಿದ್ದೆ. ಮತ್ತು 1 ಚಮಚ ಬಟರ್ ಅಥವಾ ತುಪ್ಪ ಕೂಡ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡೇನಿ. ಇದನ್ನು ಸೇರಿಸಿ ಸರಿಯಾಗಿ ನೀವು ಪಲ್ಸ್ ಮೋಡಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡ ಹಿಂಗೆ ಒಂದು ನಿಮಗೆ ಪೇಸ್ಟ್ ರೆಡಿ ಆಗ್ತದೆ. ನೀರೇನು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಮತ್ತು ಆಮೇಲೆ ಇದಕ್ಕೊಂದು ಚೂರ ಮೇಲೆ ತುಪ್ಪ ಹಾಕ್ಕೊಂಡು ಸರಿಯಾಗಿ ಇದನ್ನು ಇಟ್ಬಿಡ್ಬೇಕು. ಹಿಂಗೆ ಕಲಸಿ 1-2 ತಾಸು ಕಂಪ್ಲೀಟಾಗಿ ಮುಚ್ಚಿಟ್ಬಿಡ್ರಿ. ಈಸ್ಟ್ ಹಾಕ್ಕೊಂಡಿರ್ತೀವಲ್ಲ, ಸರಿಯಾಗಿ ಉಬ್ಬಬೇಕು. ಅದು ಚೆಂದಾಗಿ ಉಬ್ಬಿ ಬರಬೇಕು. ಅಂದರೆ ನಿಮಗೆ ಬಿಸ್ಕೆಟ್ಸ್ ಅನ್ರಿ ಅಥವಾ ಕುಕೀಸ್ ಅನ್ರಿ ಏನಾದರೂ ಕ್ರಿಸ್ಪಿ ಆಗ್ತಾವೆ, ಟೇಸ್ಟಿ ಆಗ್ತಾವೆ. ಆಮೇಲೆ ಒಂದು 2 ಅವರ್ಸ್ ಆದಮೇಲೆ ತೆಗೀರಿ. ಸರಿಯಾಗಿ ಇದಕ್ಕೆ ಮಿದ್ದುಕೊಳ್ರಿ. ನೀವೇನಂತೀರಿ? ನಾವಂತೂ ಇದಕ್ಕೆ ಮಿದ್ದೋದಂತೀವಿ, ನಾದೋದಂತೀವಿ. ಹಿಂಗೆ ಕರೆಕ್ಟ್ ಕಲ್ಲಿಗೆ ಹಾಕಿ ಸರಿಯಾಗಿ ಹದವಾಗಿ ಇದನ್ನು ಮಿದ್ಕೋಬೇಕಾದ್ರೆ ನಾನೇನು ಮಾಡೀನಿ, 1 ಚಮಚ ಸ್ವಲ್ಪ ಹುರ್ಕೊಂಡಿದ್ದು ಜೀರಿಗೆನ ಹಾಕ್ಕೊಂಡೇನಿ. ಭಾಳಲ್ಲ, ಸ್ವಲ್ಪ ಹುರ್ಕೊಂಡಿದ್ದು ಜೀರಿಗೆ ಹಾಕ್ಕೊಂಡು ಎರಡೂ ಸೇರಿಸಿ ಸರಿಯಾಗಿ ಇದನ್ನು ಮಿದ್ಕೊಂಡೇನಿ. ಕರೆಕ್ಟಾಗಿ ಹಿಟ್ಟು ಮಾಡ್ಕೋಬೇಕು. ನೋಡಿರಿ, ನೀವೆಷ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ತೀರಲ್ಲ, ನೀಡಿಂಗ್ ಮಾಡ್ತಾರಲ್ಲ, ಅಷ್ಟು ನಮ್ಗೆ ಪಳ್ಳಾಗ್ತಾವೆ. ಪಳ್ಳು ಅಂತ ಹೇಳ್ತಾರೆ. ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ, ಹಗುರಾಗ್ತಾವೆ ನಿಮ್ಗೆ ಕುಕ್ಕೀಸ್. ಈ ರೀತಿಯಾಗಿ ಸರಿಯಾಗಿ ಮಿದ್ಕೊಂಡ್ಮೇಲೆ ಒಂದು ಹದವಾದಂಥ ಹಿಟ್ಟು ಡೌ ರೆಡಿ ಆಗ್ತದೆ. ನೋಡಿರಿ, ನೀವು ಕಾಣಿಸ್ಲಿಕ್ಕತ್ತದಲ್ಲ, ನೀವು ಹಿಂಗೆ ಮಿದ್ಕೊಡ್ರಿ. ನೋಡಿರಿ, ಎಸ್, ಹಿಂಗೆ ಮಿದ್ಕೋಬೇಕು. ಇದು ಒಂದು ಆರ್ಟ್. ಮಿದ್ಕೊಳ್ಳೋದು ಒಂದು ಆರ್ಟು. ಅದು ಅಡುಗೆ ಮಾಡೋರಿಗೆ ಗೊತ್ತಾಗ್ತದೆ. ಸ್ವಲ್ಪ ತೊಗೊಳ್ರಿ. ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ತೊಗೊಳ್ರಿ, ಸಣ್ಣ ಬೇಕಂದ್ರೆ ಸಣ್ಣ ತೊಗೊಳ್ರಿ. ಈ ರೀತಿಯಾಗಿ ಮಾಡಿಕೊಡ್ರಿ. ನಿಮ್ಗೆ ಹೆಂಗೆ ಶೇಪ್ ಬೇಕೋ ಹಂಗೆ ಮಾಡ್ಕೋಬೇಕು. ನಾ ಇವನ್ನ ಫ್ರೈ ಮಾಡೋದಿಲ್ಲ, ಏರ್ ಫ್ರೈಯರ್ ಒಳಗೆ ಮಾಡ್ಕೋತೇನೆ. ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಂಡೇನಿ. ಡಿಸೈನ್ ಹೆಂಗಂದ್ರೆ ಒಂದು ಫೋರ್ಕ್ ತೊಗೊಂಡು ಆ ರೀತಿ ಡಿಸೈನ್ ಮಾಡ್ಕೊಂಡೇನಿ. ನೋಡಿರಿ, ಎಷ್ಟು ಚೆಂದಾಗ್ಯಾವಲ್ಲ ಡಿಸೈನ್ಸ್. ಫ್ಯಾಂಟಾಸ್ಟಿಕ್ ಡಿಸೈನ್ ಆಗ್ಯಾವ. ನೀವು ನಿಮಗೆ ತಿಳಿದಂಗೆ ಮಾಡ್ಕೋಬೋದು. ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಇರ್ತದೆ. ನೋಡಿರಿ, ನಾ ಎಲ್ಲ ಬಿಸ್ಕೆಟ್ಸನ್ನು ಈ ರೀತಿಯಾಗಿ ಫೋರ್ಕಿಂದ ಮಾಡಿಕೊಂಡು ಏರ್ ಫ್ರೈಯರ್ ಒಳಗೆ ಇಟ್ಕೊಂಡೀನಿ. ಮತ್ತು ನೀವು ಕೆಳಗೆ ಮೇಲೆ ಏನು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಇಟ್ಕೊಳ್ರಿ. ಕರೆಕ್ಟಾಗಿ 165 ಡಿಗ್ರಿ 15 ಮಿನಿಟ್ಸ್ ನೀವು ಫ್ರೈ ಮಾಡ್ಕೊಂಡ್ರೆ ನೋಡಿರಿ, ಎಷ್ಟು ಕ್ರಿಸ್ಪಿ ಆಗಿರುವಂತಹ ಮಸ್ತ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಕುಕೀಸ್ ರೆಡಿ ಆದು. ಇವು ಎಲ್ಲ ಡಯಾಬಿಟಿಕ್ನವ್ರಿಗೂ, ಎಲ್ಲ ಪ್ರಾಬ್ಲಮ್ ಇರೋರಿಗೂ ಈಸಿಯಾಗಿ ಬರ್ತದೆ. ಚಹಾ ಜೊತೆ ಸಾಯಂಕಾಲ ಇವನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ತಿನ್ನಿರಿ. ಡೆಫಿನೆಟ್ಲಿ ನೀವು ಬಹಳ ಇಷ್ಟಪಡ್ತೀರಿ. ಇಂಥ ರೆಸಿಪಿ ಸಲುವಾಗಿ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಇದನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.